ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇದ್ದೀನಿ ಅಕ್ಷಯ ತೃತೀಯ ದಿನ ನೀವು ಹೇಗೆ ಅಕ್ಷಯ ಪಾತ್ರೆಯನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಅಭಿವೃದ್ಧಿಗೋಸ್ಕರ, ಮಕ್ಕಳ ಆರೋಗ್ಯಕ್ಕೋಸ್ಕರ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ, ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಅಕ್ಷಯ ಪಾತ್ರೆಯನ್ನು ನೀವು ಯಾವ ರೀತಿ ತಯಾರು ಮಾಡಿ ಪೂಜೆ ಮಾಡಬೇಕು, ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಷ್ಟೊಂದು ಚಿಕ್ಕದು ನಾನು ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ, ಮಣೆನ. ನೀವು ನಿಮ್ಮ ಮನೇಲಿ ಯಾವ ಮಣೆ ಇರುತ್ತೆ ಅದನ್ನು ತೊಗೊಳ್ಳಿ. ತೋರಿಸೋದಕ್ಕೋಸ್ಕರ ನಾನು ಚಿಕ್ಕದು ತೊಗೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ನಾನು ಅರಿಶಿಣದಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಈ ರಂಗೋಲಿ ಹಾಕಿದರೆ ಲಕ್ಷ್ಮಿಗೆ ಪ್ರಿಯವಾದಂಥ ರಂಗೋಲಿ. ಇದನ್ನು ಹಾಕಿಲ್ಲ, ನಿಮಗೆ ಯಾವ ದೇವರ ಒಂದು ರಂಗೋಲಿಗಳು ಬರುತ್ತೆ ಅದು ದೇವರಿಗೆ ಅಂತ ಇಟ್ಟಿರೋ ರಂಗೋಲಿಯಿಂದ ರಂಗೋಲಿನೂ ಹಾಕ್ಬೋದು. ಇಲ್ಲ ನೀವು ಅಕ್ಕಿ ಹಿಟ್ಟಲ್ಲೂ ಕೂಡ ರಂಗೋಲಿಯನ್ನು ಬಿಡಿಸ್ಬೋದು. ಅರಿಶಿಣವನ್ನು ತೊಗೊಂಡಿದ್ದೀನಿ. ಇಲ್ಲಿ ಅರಿಶಿಣಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಅದನ್ನು. ಈ ಒಂದು ಚಿಕ್ಕ ಒಂದು ಮಡಿಕೆನ ತೊಗೋಬೇಕಾಗತ್ತೆ. ಮಣ್ಣಿನ ಮಡಿಕೆ ಚಿಕ್ಕದಾದರೂ ಸ್ವಲ್ಪ, ನಿಮಗಿಲ್ಲ ದೊಡ್ಡದಾಗಿ ತೊಗೋತೀನಿ ಅಂದರೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ತೊಗೋಬೋದು. ಈ ಸೈಜಲ್ಲೂ ಕೂಡ ತೊಗೋಬೋದು. ಇದಕ್ಕೆ ಸುತ್ತಲೂ ಕವರ್ ಆಗೋಗೆ ಅರಿಶಿಣವನ್ನು ನೀರಲ್ಲಿ ಕಲಸಿ ಚೆನ್ನಾಗಿ ಸವರಬೇಕು, ಹಚ್ಚಬೇಕು. ಅದಕ್ಕೆ ಅದು ಫುಲ್ ಕವರ್ ಆಗುವಾಗೆ ಹಚ್ಚಬೇಕು. ಅರಿಶಿಣವನ್ನು ಹಚ್ಚಿ ಮಡಿಕೆ ಸುತ್ತಲೂ ಚೆನ್ನಾಗಿ ಅರಿಶಿಣ ಲೇಪನ ಮಾಡಿ ಆದಮೇಲೆ ಈ ಅಂಚಿಗೂ ಕೂಡ ಸ್ವಲ್ಪ ಚೆನ್ನಾಗಿ ಲೇಪನ ಮಾಡಿ. ಅಕ್ಷಯ ತೃತೀಯ ದಿನ ನೀವು ಅಕ್ಷಯ ಪಾತ್ರೆಯನ್ನು ತಯಾರು ಮಾಡಿ ನಿಮ್ಮ ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಧನ ಧಾನ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ. ಈ ಅಕ್ಷಯ ಪಾತ್ರೆಯಿಂದ ನಿಮಗೆ ಒಳ್ಳೆಯದಾಗುತ್ತೆ, ಅಕ್ಷಯವಾಗುತ್ತೆ. ಏನೇ ಇದ್ದರೂ ಅದು ಸಮೃದ್ಧಿ ಆಗುತ್ತೆ. ನಾವು ಇದರಲ್ಲಿ ಏನು ಹಾಕಿರ್ತೀವಿ ಅದು ಡಬಲ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಧನ ಧಾನ್ಯ, ಐಶ್ವರ್ಯ, ಅಷ್ಟೈಶ್ವರ್ಯ ಎಲ್ಲವೂ ಕೂಡ ಜಾಸ್ತಿ ಆಗಲಿ, ಸಮೃದ್ಧಿ ಆಗಲಿ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಒಂದು ಒಳ್ಳೆ ಉದ್ದೇಶನ ಇಟ್ಕೊಂಡು ಈ ಒಂದು ಮಣ್ಣಿನ ಮಡಿಕೆಯಲ್ಲಿ ಅಕ್ಷಯ ಪಾತ್ರೆಯನ್ನು ಅಕ್ಷಯವನ್ನು ತಯಾರು ಮಾಡ್ಕೊಳ್ಳಿ. ನೀವು ಶ್ರೀಮ್ ಅಂತ ಬರಿಬೇಕಾಗತ್ತೆ. ಕುಂಕುಮಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಅದಾದಮೇಲೆ ಶ್ರೀಮ್ ಅಂತ ಬರೀರಿ. ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರ ಶ್ರೀನಾರಾಯಣ ಶ್ರೀನಿವಾಸನ ಬೀಜಾಕ್ಷರಿ ಮಂತ್ರವಾಗಿದೆ. ಈ ಒಂದು ಶ್ರೀಮ್ ಅನ್ನೋ ಒಂದು ಮಂತ್ರ ಇದೆಯಲ್ಲ, ಇದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಒಂದು ಮಂತ್ರ ಆಗಿದೆ. ಇದನ್ನು ಬರೆಯೋದ್ರಿಂದ ಲಕ್ಷ್ಮಿ ಸಂತುಷ್ಟರಾಗ್ತಾರೆ, ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಈ ಅಕ್ಷಯ ಪಾತ್ರೆಯಲ್ಲಿ ನೀವೇನು ಹಾಕಿರ್ತಿರೋದು ಅದು ಸಮೃದ್ಧಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ. ನೀವು ಈ ರೀತಿ ಬೊಟ್ಟನ್ನು ಇಡಿ. ಕುಂಕುಮದ ಬೊಟ್ಟನ್ನು ಹಚ್ಚಿ ಸುತ್ತಲೂ 5 ಕಡೆ ಹಚ್ಕೊಳ್ಳಿ. ಈ ರೀತಿ ಹಚ್ಕೊಂಡು ಶ್ರೀಮಂತ ಬರೆದು ಇದನ್ನು ಹಚ್ಕೋಬೇಕಾಗುತ್ತೆ. ನೀವು ಒಂದು ಮಣೆ ಮೇಲೆ ಇಡಬೇಕಾಗುತ್ತೆ. ರಂಗೋಲಿ ಹಾಕಿರ್ತೀರಲ್ಲ, ರಂಗೋಲಿ ಮೇಲೆ ಇಡಿ. ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿದ್ದೀನಿ, ನಾನು ಅರಿಶಿಣದಿಂದ ಹಾಕಿದ್ದೀನಿ. ನೀವು ರಂಗೋಲಿಯಿಂದನೂ ಕೂಡ ಹಾಕಿ ಅಥವಾ ಅಕ್ಕಿ ಹಿಟ್ಟಿನಿಂದನೂ ಕೂಡ ಹಾಕಿ. ಆದರೆ ಸಪ್ರೇಟ್ ದೇವರಿಗೆ ಅಂತ ಬಳಸೋದಕ್ಕೆ ಇಟ್ಟಿರೋ ಅಕ್ಕಿ ಹಿಟ್ಟು ರಂಗೋಲಿಯಿಂದ ಹಾಕ್ಬೋದು. ಅದ್ಯಾವುದೂ ಇಲ್ಲಾಂದರೆ ಅರಿಶಿಣದಿಂದ ಕೂಡ ನೀವು ಪದ್ಮದಳ ಅಥವಾ ನಿಮಗೆ ಇಷ್ಟವಾಗಿರೋ ರಂಗೋಲಿನ ನೀವು ಬಿಡಿಸ್ಬೋದು. ಅಕ್ಕಿನ ತೊಗೊಂಡಿದ್ದೀನಿ ನಾನು ಇಲ್ಲಿ. ಇದರಲ್ಲಿ ಅಕ್ಕಿ ಹಾಕಿ ತೋರಿಸ್ತಾ ಇದ್ದೀನಿ. ಕೆಲವರು ಉಪ್ಪು ಹಾಕ್ತಾರೆ, ಉಪ್ಪನ್ನು ಕೂಡ ಬಳಸ್ಬೋದು. ನಾನು ಇವತ್ತು ಅಕ್ಷಯ ಪಾತ್ರೆ ಅಕ್ಷಯ ತೃತೀಯ ದಿನ ಮಾಡೋದ್ರಿಂದ ಅಕ್ಷಯವಾಗಲಿ, ಧನ ಧಾನ್ಯಗಳು ನಮ್ಮ ಮನೆಯಲ್ಲಿರುವಂಥ ದವಸ ಧಾನ್ಯಗಳು ಅನ್ನೋದು ಉದ್ದೇಶದಿಂದ ಅಕ್ಕಿನ ತೊಗೊಂಡಿದ್ದೀನಿ ನಾನು. ಅಕ್ಕಿನ ಹಾಕಿ ಅದರಲ್ಲಿ ಸ್ವಲ್ಪ ನಿಮಗೆ ಅಷ್ಟು ಸ್ವಲ್ಪನ ಹಾಕಿ, ಯಾಕಂದರೆ ಚಿಕ್ಕ ಮಡಿಕೆ ಇರೋದ್ರಿಂದ ಸ್ವಲ್ಪ ಅಕ್ಕಿನ ಹಾಕಿ ದವಸ ಧಾನ್ಯಗಳು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ಅಂದ್ಕೊಳ್ಳಿ. ಅಕ್ಷಯ ಪಾತ್ರೆ ಒಳಗೆ ಇಡೋದಕ್ಕೆ ನೀವು ರೆಡ್ ಕಲರ್ ಬಟ್ಟೆ ತೊಗೊಳ್ಳಿ. ನನ್ನ ಹತ್ರ ಇರಲಿಲ್ಲ, ನಾನು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಅದರಲ್ಲಿ ನಿಮಗೆ ಅಕ್ಷಯವಾಗೋದಕ್ಕೆ ಯಾವೆಲ್ಲ ವಸ್ತುಗಳು ಹಾಕ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಬಂಗಾರದ ವಸ್ತುಗಳನ್ನು, ಬೆಳ್ಳಿಯ ವಸ್ತುಗಳನ್ನು ಹಾಕ್ಬೋದು. ನಿಮ್ಮ ಮನೇಲಿ ಏನೇ ಇರಲಿ, ಅದು ಮೂಗ್ಬಟ್ಟು ಆಗ್ಬೋದು, ಚಿಕ್ಕ ಪುಟ್ಟ ಬಂಗಾರದ ಒಡವೆಗಳನ್ನಾಗಿರ್ಬೋದು, ಬೆಳ್ಳಿಯ ನಾಣ್ಯಗಳನ್ನು, ಬೆಳ್ಳಿಯ ಯಾವುದಾದ್ರೂ ಪರವಾಗಿಲ್ಲ, ಬೆಳ್ಳಿದು ಯಾವುದಾದ್ರೂ ಪರವಾಗಿಲ್ಲ, ಬೆಳ್ಳಿ ವಸ್ತುಗಳನ್ನು ಹಾಕ್ಬೋದು. 6 ಕವಡೆಗಳನ್ನು, 6 ಗೋಮತಿ ಚಕ್ರ, 6 ಕವಡೆಗಳನ್ನು ಹಾಕಿದ್ದೀನಿ. 6 ಗೋಮತಿ ಚಕ್ರ, 6 ಕಮಲದ ಬೀಜಗಳನ್ನು, 6 ಕಮಲದ ಬೀಜಗಳು, 6 ಕವಡೆ. ನೀವು ಏಲಕ್ಕಿ ಕೂಡ ಹಾಕ್ಬೋದು. ಒಂದು ಅರಿಶಿಣದ ಕೊಂಬನ್ನು ಹಾಕ್ತಾಯಿದ್ದೀನಿ ನಾನು. ರುದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿದ್ದರೆ ಹಾಕಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ, ಹಾಕಲೇಬೇಕು ಅಂತೇನಿಲ್ಲ. ನಮ್ಮ ಮನೇಲಿತ್ತು ಅದಕ್ಕೆ ಹಾಕಿದ್ದೀನಿ. ನೀವು ಇಲ್ಲದೇ ಇದ್ದರೂ ನಡೆಯುತ್ತೆ.
ಇಷ್ಟನ್ನೇ ಹಾಕಿ ಮತ್ತು 5 ರೂಪಾಯಿ ಕಾಯಿನ ತೊಗೊಳ್ಳಿ. ಅದು ಗೋಲ್ಡನ್ ಕಲರ್ದಾಗಿರಬೇಕು. ಒಂದು ರೂಪಾಯಿದು ಕಾಯಿನ ತೊಗೊಳ್ಳಿ. 6 ರೂಪಾಯಿನ ಹಾಕಿ. ಎಲ್ಲದು 6 ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ 6 ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. 6 ಹಾಕೋದ್ರಿಂದ ಅಷ್ಟಲಕ್ಷ್ಮಿ ನಮ್ಮ ಮನೇಲಿ ಇರುತ್ತಾಳೆ ಅನ್ನೋದಕ್ಕೋಸ್ಕರ. ನೀವು ಅದು ಬಿಟ್ಟು ಬೇರೆ 500 ರೂಪಾಯಿ 100 ರೂಪಾಯಿ ಎಷ್ಟು ನೋಟುಗಳನ್ನು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಅದರಲ್ಲಿ ಹಾಕ್ಬೋದು. ಬಟ್ಟೆಯಲ್ಲಿ ಎಲ್ಲ ಬಟ್ಟೆಯಲ್ಲಿ ಹಾಕಿರುವಂಥ ಈ ಒಂದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನೀವು ಗಂಟನ್ನು ಕಟ್ಟಬೇಕಾಗತ್ತೆ. ಈ ರೀತಿ ಮಾಡಿ ಚಿಕ್ಕ ಗಂಟನ್ನಾಗಿ ಮಾಡಿ ಕಟ್ಟಿ, ನೀವು ಯಾವುದು ದೊಡ್ಡದು ತೊಗೊಂಡಿದ್ರೆ ಮಣ್ಣಿನ ಪಾತ್ರೆ ದೊಡ್ಡದು ಮಾಡಿ, ಇಲ್ಲ ಚಿಕ್ಕದು ತೊಗೊಂಡಿದ್ರೆ ಚಿಕ್ಕದು ಮಾಡಿ. ಈ ರೀತಿ ಮಾಡಿ ಇದನ್ನು ಕಟ್ಟಿ ಆ ಅಕ್ಷಯ ಪಾತ್ರೆಯಲ್ಲಿ ಇಡಬೇಕಾಗತ್ತೆ. ಈ ರೀತಿ ನೀವು ಮಾಡ್ಬೋದು. ಪ್ರತಿ ಶುಕ್ರವಾರ ಕೂಡ ನೀವು ಈ ಅಕ್ಷಯ ಪಾತ್ರೆಯನ್ನು ತಯಾರು ಮಾಡ್ಬೋದು. ಈ ಅಕ್ಷಯ ತೃತೀಯ ದಿನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಐಶ್ವರ್ಯ ಎಲ್ಲವೂ ಕೂಡ ಡಬಲ್ ಆಗುತ್ತೆ, ವೃದ್ಧಿ ಆಗುತ್ತೆ, ಸಮೃದ್ಧಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಅಕ್ಷಯ ಪಾತ್ರೆಯನ್ನು ಒಳ್ಳೆಯ ಮನಸ್ಸಿನಿಂದ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ನೀವು ಪೂಜೆ ಮಾಡಿ ಆದಮೇಲೆ ಇದನ್ನು ತಯಾರು ಮಾಡಿ, ಇದನ್ನು ಪೂಜೆ ಮಾಡೋಕ್ಕೂ ಮುಂಚೆನೇ ಇದನ್ನು ತಯಾರು ಮಾಡಿಕೊಂಡು ಈ ಅಕ್ಷಯ ಪಾತ್ರೆಯನ್ನು ಕೂಡ ಪೂಜೆ ಮಾಡಿ ಹೂವುಗಳನ್ನಿಟ್ಟು ಗಂಧ ಅಕ್ಷತೆಯಿಂದ ನೀವು ಪೂಜೆಯನ್ನು ಮಾಡಿ ಅಗರಬತ್ತಿಯಿಂದ ಧೂಪ ದೀಪಗಳನ್ನು ಬೆಳಗಿ ಆ ಒಂದು ಅಷ್ಟಲಕ್ಷ್ಮಿಯು ಕೂಡ ನೀವು ದೀಪವನ್ನು ಚಿಕ್ಕ ದೀಪಗಳನ್ನು ಹಚ್ಚಿಡ್ಬೋದು, ಇಲ್ಲ ಹಾಗೇನೂ ಇಟ್ಟು ಪೂಜೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ದವಸ ಧಾನ್ಯ ಆರೋಗ್ಯ ಸಿರಿ ಸಂಪತ್ತು ಹೆಚ್ಚಾಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಭಕ್ತಿಯಿಂದ ನಿಮಗೆ ಬರುವಂಥ ಲಕ್ಷ್ಮಿಯ ಮಂತ್ರಗಳನ್ನು ನೀವು ಜಪ ಮಾಡ್ಬೋದು. ಓಂ ಲಂ ಲಕ್ಷ್ಮೀ ಏ ನಮಃ ಅಂತಲೂ ಮಾಡ್ಬೋದು. ಲಕ್ಷ್ಮಿಗೆ ತುಂಬ ಪ್ರಿಯವಾದ ಹೆಸರು ಅಂದರೆ ನಾರಾಯಣ ಶ್ರೀನಿವಾಸ ಅನ್ನೋ ಹೆಸರು. ಶ್ರೀಂ 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 ಅಂತಲೂ ಕೂಡ ನೀವು ಮಂತ್ರವನ್ನು ಜಪ ಮಾಡ್ಬೋದು 108 ಸಾರಿ. ಇಲ್ಲ ನಿಮಗೆ ಯಾವುದು ಪ್ರಿಯ ಲಕ್ಷ್ಮಿಯ ಮಂತ್ರಗಳು ಬರುತ್ತೆ ಅದನ್ನೆಲ್ಲ ನೀವು ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡಿ ಲಕ್ಷ್ಮಿಗೆ ಈ ಒಂದು ಅಕ್ಷಯ ಪಾತ್ರೆಗೆ ನಮ್ಮ ಮನೇಲಿ ಇದರಲ್ಲಿ ಏನೇನು ವಸ್ತುಗಳನ್ನು ಹಾಕಿವಿ ಅದನ್ನು ಡಬಲ್ ಮಾಡು ತಾಯಿ. ನಮ್ಮ ಮನೇಲಿ ಸುಖ ಶಾಂತಿ ನೆಲೆಸಲಿ, ಆರೋಗ್ಯ ನೆಲೆಸಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸನ ಮಾಡಿ ಅವರು ಒಂದು ಒಳ್ಳೆಯ ಫಲಿತಾಂಶ ಬರಲಿ ಅನ್ನೋ ಒಂದು ಬೇಡಿಕೆಯನ್ನು ಒಂದು ಕೋರಿಕೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಅಕ್ಷಯವಾಗಲಿ ಅಂತ ಕೂಡ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಅಕ್ಷಯ ಪಾತ್ರೆಯನ್ನು ತಯಾರು ಮಾಡಿ ಹಣವನ್ನು ಕಾಯಿನ್ಸ್ನ ಮತ್ತು ಕಮಲ ಬೀಜಾಕ್ಷಿಗಳನ್ನು ಏನೇ ಇರಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟು ನಾನು ಪೂಜೆ ಮಾಡ್ತಾ ಇರ್ತೀನಿ. ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ನೀವು ಈ ರೀತಿ ಇಟ್ಟು ಪೂಜೆಯನ್ನು ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದ.